ಲಕ್ಷ್ಮಿ, ಹಾಮ್ಮ ಲಕ್ಷ್ಮಿ, ಬಂದೆ. ಬೇಗ ಬಾಮ್ಮ. ಬೆಳಗ್ಗೆ ತರಕಾರಿ ತರೋಣ ಅಂತ ಮಾರ್ಕೆಟ್ಗೆ ಹೋಗಿದ್ದೆ. ಮಾರ್ಕೆಟ್ ನಲ್ಲಿ ತರಕಾರಿ ಎಲ್ಲ ಫ್ರೆಶ್ ಆಗಿ ನಳನಳಿಸ್ತಾ ಇದ್ವು ಅಮ್ಮ. ಅದನ್ನ ನೋಡಿ ನಂಗೆ ತುಂಬಾ ಖುಷಿ ಆಗೋಯ್ತು. ಹೌದಮ್ಮ, ನೋಡಿದ್ರೆ ಗೊತ್ತಾಗತ್ತೆ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಅನ್ನೋ ಖುಷಿಗೆ ತರಕಾರಿಗಳನ್ನು ಚೆನ್ನಾಗಿ ತಗೊಂಡ್ಬಿಟ್ಟೆ. ಆದ್ರೆ ಎಲ್ಲ ತರಕಾರಿ ಸೇರಿ 180 ರೂಪಾಯಿ ಆಗಿತ್ತು. ದುಡ್ಡು ಕೊಡೋಣ ಅಂತ ಪರ್ಸ್ ತೆಗಿದ್ರೆ ನನ್ನ ಹತ್ರ ಇದ್ದದ್ದು ಬರೀ 500 ರೂಪಾಯಿ ನೋಟೆ, ಚಿಲ್ಲರೆನೇ ಇಲ್ಲ. ಇದನ್ನೆಲ್ಲ ಅಲ್ಲೇ ಬಿಟ್ಟು ಬರೋಣ ಅಂದ್ರೆ ಮನ್ಸೇ ಬರ್ಲಿಲ್ಲ. ಆಮೇಲೆ ಏನ್ ಮಾಡಿದ್ರಿ? ಆಮೇಲೆ ಯಾಕೆ ಕೇಳ್ತೀಯ? ಚಿಲ್ಲರೆ ಹುಡುಕಕ್ಕೆ ಇಡೀ ಮಾರ್ಕೆಟ್ನೇ ಸುತ್ತಾಡ್ಬಿಟ್ಟೆ ಕಣಮ್ಮ. ಎಲ್ರು ಬಾಯಲ್ರು ಚಿಲ್ಲರೆ ಇಲ್ಲ, ಚಿಲ್ಲರೆ ಕೊಡಲ್ಲ ಅನ್ನೋ ಮಾತು ಕೇಳಿದ್ನೇ ಹೊರತು ಚಿಲ್ಲರೆ ಮಾತ್ರ ಸಿಗಲೇ ಇಲ್ಲಮ್ಮ. ಅಯ್ಯೋ ಅಮ್ಮ, ಈಗೆಲ್ಲ ಹಳೆ 500, 1000 ನೋಟೆಲ್ಲ ಯಾರು ತಗೋಬಾರ್ದು ಅಂತ ಕಾನೂನಾಗಿದೆ. ನೋಡ್ಕೊಂಡು ಚಿಲ್ಲರೆ ತಗೊಂಡು ಹೋಗೋದಲ್ವಾ? ಅದೇ ಕಣಮ್ಮ ತಪ್ಪಾಗಿದ್ದದ್ದು. ಒಂದ್ಸಲ ನೋಡ್ಕೊಂಡು ಹೋಗ್ಬೇಕಾಗಿತ್ತು. ದುಡ್ಡಿದೆ ಅಂತ ಹೋಗ್ಬಿಟ್ಟೆ, ಅಲ್ಲಿ ಹೋಗಿ ನೋಡಿದ ಮೇಲೆ ಇಷ್ಟೆಲ್ಲ ಪರದಾಟ ಆಗಿದ್ದು. ಆಮೇಲೆ ಏನಾಯ್ತು? ನೀವು ನೋಡಿದ್ರೆ ತರಕಾರಿ ತಂದಿದ್ದೀರಾ, ಚಿಲ್ಲರೆ ಸಿಕ್ತಾ? ದೇವ್ರ ದೊಡ್ಡವನಮ್ಮ. ನನ್ನ ಪರದಾಟ ನೋಡಿ ನನಗೆ ಪರಿಚಯ ಇದ್ದವರೊಬ್ರು 500 ರೂಪಾಯಿ ಚಿಲ್ಲರೆ ಕೊಟ್ರು. ಆಮೇಲೆ ಅದರಲ್ಲಿ ಈ ತರಕಾರಿನೆಲ್ಲ ತಗೊಂಡು ಬಂದೆ. ಇವತ್ತಂತೂ ಸಾಕಾಗೋಯ್ತಮ್ಮ. ಅಮ್ಮ, ಒಂದ್ಸರಿ ಯೋಚನೆ ಮಾಡಿ, ಬರೀ 500 ರೂಪಾಯಿ ಚೇಂಜ್ ಮಾಡಿಸೋದಕ್ಕೆ ನೀವು ಎಷ್ಟೆಲ್ಲ ಒದ್ದಾಡಿದ್ರಿ. ಇನ್ನು ನಮ್ಮ ದೇಶನ ಚೇಂಜ್ ಮಾಡೋದಕ್ಕೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಎಷ್ಟು ಒದ್ದಾಡಿರ್ಬೇಕು. ಹೌದಲ್ವಾ? ನಾನು ಈ ತರ ಯೋಚನೆನೇ ಮಾಡ್ಲಿಲ್ಲಮ್ಮ. ಸುಮ್ಮನೆ ಬೈಕೋತಿದ್ದೆ. ನಿನ್ನಂಥ ಜಾಣನೇ ಈ ಸಮಾಜಕ್ಕೆ ಬೇಕು. ಅಮ್ಮ, ಆಗ್ಲೇನೆ ಹೇಳ್ದೆ ಅಲ್ವಾ ನನಗೆ ರಾಜಕೀಯ ಅಂದ್ರೆ ಇಷ್ಟ ಇಲ್ಲ ಅಂತ. ಅದ್ಯಾಕ ಆ ವಿಷಯ? ಈಗ ನನಗೆ ರಾಜಕೀಯ ಬೇಡ, ರಾಗಿ ಮುದ್ದೆ ಬೇಕು. ಮಾಡೋಣ? ಅಯ್ಯೋ, ಒಳ್ಳೆ ಸೊಸೆ ಅಮ್ಮ ನೀನು. ಏನು ಅತ್ತೆ ಸೊಸೆ ಇಷ್ಟೊಂದು ಖುಷಿಯಾಗಿದ್ದೀರಾ? ಏನಿಲ್ಲ ರೀ, ಅಮ್ಮ ಬೆಳಗ್ಗೆ ಮಾರ್ಕೆಟ್ಗೆ ತರಕಾರಿ ತರಕಂತ ಹೋದಾಗ 500 ರೂಪಾಯಿ ಚೇಂಜ್ ಸಿಗ್ಲಿಲ್ಲ ಅಂತ ಮಾರ್ಕೆಟ್ ಎಲ್ಲ ಓಡಾಡಿದ್ರಂತೆ. ಅದನ್ನ ಹೇಳ್ತಾ ಇದ್ರು. ಬನ್ನಿ ಬನ್ನಿ. ಲಕ್ಷ್ಮಮ್ಮ, ಲಕ್ಷ್ಮಮ್ಮ, ಇವರು ಸರೋಜಮ್ಮ ಅಂತ. ನಮಸ್ತೆ. ಲಕ್ಷ್ಮಮ್ಮ, ಇವರು ಒಂದು ಅಂಧರ ಶಾಲೆ ಓಪನ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಇವರು ಕಣ್ಣಿಲ್ದಿದ್ದವರು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.